ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ಒಂದು ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ನಿಮ್ಮ ಈ ಸಂಭ್ರಮವನ್ನು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ನಾನಿವತ್ತು ಒಂದು ಸಿನಿಮಾ ಟೀಮನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅವರು ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ನಾನೊಂದು ಚಿಕ್ಕ ಸುಳಿವು ಕೊಡ್ತೀನಿ, ಅವ್ರು ಯಾರು ಅಂತ ನೀವು ಗೆಸ್ ಮಾಡ್ಬೋದು. ನೋಡಿ, ನಾವೆಲ್ಲರೂ ಒಳ್ಳೆಯವರು, ಒಳ್ಳೆತನ ಅನ್ನೋದನ್ನು ಹೇಳೋದು ಮತ್ತು ಕಾಪಾಡೋದು ತುಂಬಾ ಕಷ್ಟ. ಯಾಕಂದರೆ ಕೊನೆ ತನಕ ನಾವು ಆ ಒಳ್ಳೆತನವನ್ನು ಉಳಿಸ್ಕೋಬೇಕು. ಆದರೆ ಬ್ಯಾಡ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಗಟ್ಸ್ ಬೇಕು. ಇವರ ಆ ಟ್ರೇಲರಲ್ಲೇ ಆ ರಗಡ್ ಲುಕ್ ಅಂತೂ ಕಾಣಿಸ್ಕೊಳ್ತಾ ಇದೆ. ನನಗಂತೂ ಟ್ರೇಲರ್ ನೋಡ್ತಾ ಇದ್ದ ಹಾಗೆಯೇ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಪ್ರಶ್ನೆ ಏನು ಅಂತಂದರೆ, ಪ್ರೀತಿಯ ರಾಯಭಾರಿ ಆಗಿದ್ದವರು, ಕೆಂಡಸಂಪಿಗೆ ಆಗಿದ್ದವರು, ರೋಮಿಯೋ ಆಗಿದ್ದವರು ಇದ್ದಕ್ಕಿದ್ದಂಗೆ ಬ್ಯಾಡ್ ಯಾಕಾದ್ರು ಅನ್ನೋದು ನನ್ನ ಪ್ರಶ್ನೆ. ಸೊ ಅವ್ರನ್ನೇ ಕೇಳಿಬಿಡೋಣ ಏನಾಯಿತು ಅಂತ. ಎಸ್, ನನ್ನ ಜೊತೆಗೆ ಇವತ್ತು ಬ್ಯಾಡ್ ಸಿನಿಮಾ ಟೀಮ್ ಇದೆ. ನಿರ್ದೇಶಕರಾದಂಥ ಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ. 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 ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ಆ್ಯಂಡ್ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಸಂಕ್ರಾಂತಿ. ಹಾಗೆಯೇ ನೀವೆಲ್ಲರೂ ಕಾಯ್ತಾ ಇದ್ದ ಹಾಗೆಯೇ ಟ್ರೇಲರಲ್ಲಂತೂ ಚಚ್ಚಿ ಬಾರಿಸಿದ್ದಾರೆ. ಇಲ್ಲಿ ಮಾತ್ರ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಹೀರೋ ನಕುಲ್ ಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಸೊ ನಿಮ್ಮ ಸಿನಿಮಾ ಟ್ರೇಲರ್ ನಾನು ನೋಡಿದೆ, ಸಖತ್ತು ಏನೋ ಇದೆ, ರಗಡಾಗಿದೆ, ನೋಡಬೇಕು ಅಂತ ಅನಿಸುತ್ತೆ. ನನ್ನ ಕಾಡ್ತಿರೋ ಪ್ರಶ್ನೆ, ರೋಮಿಯೋ ಆಗಿದ್ರಿ, ಇದ್ದಕ್ಕಿದ್ದಂಗೆ ಬ್ಯಾಡ್ ಅಂತ ಹೇಳ್ತಾ ಇದ್ದೀರಾ, ಏನು ಹೇಳೋಕೆ ಹೊರಟಿದ್ದೀರಾ ಅಂತ? ಓಕೆ, ಜನರಲಿ ನನ್ನ ಫಿಲಿಮ್ ಕೆರಿಯರ್ನ ನೀವು ನೋಡಿದ್ರೆ ನಾನು ಯಾವಾಗಲೂ ಒಂದು ಜಾನರ್ನ ರಿಪೀಟ್ ಮಾಡಲ್ಲ. ಆ್ಯಕ್ಚುಲಿ ಡಿಫ್ರೆಂಟ್ ಜಾನರ್ಸ್ ಅಟೆಂಪ್ಟ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಬ್ಯಾಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಅಟೆಂಪ್ಟ್ ಅಂತ ಹೇಳ್ಬೋದು ನನ್ನ ಕೆರಿಯರಲ್ಲಿ. ಯಾಕಂದರೆ ಎರಡು ವಿಷಯ ಇದರಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಏನಂತ ಹೇಳಿದ್ರೆ, ಈಗ ಒಂದು ರೈಟರ್ ಆಗಿ ನಾವು ಥಿಂಕ್ ಮಾಡಿದಾಗ ಒಂದು ಹೀರೋ ಆ್ಯಂಡ್ ವಿಲ್ಲನ್ ಇರಬೇಕು. ಆವಾಗ ನಾವು ಒಂದು ಚೆನ್ನಾಗಿ ಒಂದು ರೈಟರ್ ಆಗಿ ಬರಿಬೋದು ಆ್ಯಕ್ಚುಲಿ. ಬಟ್ ಎಲ್ಲರೂ ನಾವು ಹೀರೋನ ಹಿಡ್ಕೊಂಡೇ ಕಥೆನ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಹೀರೋನೇ ಇಲ್ಲ, ಎಲ್ಲರೂ ವಿಲ್ಲನ್ಸ್ ಮಾತ್ರ ಇದ್ರೆ, ಆ ನೆಗೆಟಿವ್ ಶೇಡ್ಸ್ ಇದ್ರೆ ಹೆಂಗ್ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಇದೆ ಆಕ್ಚುಲಿ. ಸೊ ಅದಕ್ಕೆ ಈ ಸಿನಿಮಾದ ಟೈಟ್ಲು ಬ್ಯಾಡ್ ಅಂತ ನಾವು ಟೈಟ್ಲ್ನ ಇಟ್ಟಿದ್ದೀವಿ. ಎರಡನೇದಾಗಿ ಈ ಸ್ಕ್ರೀನ್ ಪ್ಲೇ ರೈಟಿಂಗ್ ಅಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇದೆ ಆಕ್ಚುಲಿ. ಇದರಲ್ಲಿ ರೋಷಮಾನ್ ಎಫೆಕ್ಟ್ ಅನ್ನೋದು ತುಂಬಾ ಟಫೆಸ್ಟ್ ಫಾರ್ಮ್ಯಾಟ್ ಆಕ್ಚುಲಿ. ಅದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದೇ ಕಥೆನ ಒಂದು 3-4 ಕ್ಯಾರೆಕ್ಟರ್ಗಳು ನೋಡಿದ್ರೆ ಈಚ್ ಕ್ಯಾರೆಕ್ಟರ್ದು ಕಥೆನೂ ಬೇರೆ ಬೇರೆ ಡೈಮೆನ್ಷನಲ್ಲಿ ಬರುತ್ತೆ, ಆ್ಯಕ್ಚುಲಿ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಆ ಥರ ಈ ಸಿನಿಮಾದಲ್ಲಿ ಒಂದೇ ಕತೆ 3 ಸತಿ ರಿಪೀಟ್ ಆಗುತ್ತೆ. ಒಂದು 4th ಡೈಮೆನ್ಷನ್ ಆಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಇನ್ನೊಂದು ಡೈಮೆನ್ಷನ್ ನಾವು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಈ ಎರಡು ಸ್ಪೆಷಾಲಿಟಿ ಈ ಸಿನಿಮಾದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಓಕೆ, ನಕಲು ಟ್ರೇಲರ್ ನೋಡ್ತಾ ಇದ್ದ ಹಾಗೆ ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಯಾಕಂದರೆ ನಾವು ಒಂಥರ ನೋಡಿರ್ತೀವಿ, ಸಡನ್ ಆಗಿ ಇನ್ನೊಂದು ಶೇಡ್ ಅಂತ ಅಂದಾಗ ವಾ, ಹೀಗೆಲ್ಲ ಆಗುತ್ತಾ, ಹೀಗೂ ಮಾಡ್ತಾರಲ್ವಾ ಅಂತ ಅನಿಸುತ್ತೆ. ಸೊ ನನಗೆ ಈ ಮಕರ ಸಂಕ್ರಾಂತಿ ಹಬ್ಬ ಇದೆ, ನಿಮಗೆ ಈ ಸಂಕ್ರಾಂತಿ ಹಬ್ಬ ಎಷ್ಟು ಸ್ಪೆಷಲ್ ಆಗ್ತಿದೆ? ಬಿಕಾಸ್ ಆಲ್ರೆಡಿ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ಸಂಕ್ರಾಂತಿ ಹಬ್ಬ ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ? ಮೊದಲನೇದಾಗಿ ನನ್ನ ಬ್ಯಾಡ್ ಚಿತ್ರದ ಟ್ರೈಲರ್ ಲಾಂಚ್ ಆಗಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದೇ ನನಗೆ ಹಬ್ಬ ಅನ್ಸುತ್ತೆ. ಸಂಕ್ರಾಂತಿ ಹಬ್ಬ ಟು ಬಿ ಫ್ರ್ಯಾಂಕ್ ಇನ್ನೂ ಸ್ಪೆಷಲ್ ಅನ್ನಿಸ್ತಾ ಇದೆ ಈ ಸರಿ. ನನಗೆ ಖುಷಿ ಆಗ್ತದೆ ಜನ ರಿಸೀವ್ ಮಾಡ್ಕೊಂಡಿರೋ ರೀತಿ, ಮತ್ತೆ ಕಮೆಂಟ್ಸ್ ಕೇಳಿ ಗುಡ್, ಚೆನ್ನಾಗಿದೆ. ಹಿಂದೆ ಎಲ್ಲ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ರ ಅಥವಾ ಈಗ ಸಿನಿಮಾ ಅಂತ ಅಂದ್ಮೇಲೆ ಡಬಲ್ ಧಮಾಕ ಅಂತನಾ? ಇಲ್ಲ, ಹಾಗೆಲ್ಲ ಯೂಶಲಿ ನಮ್ಮ ಮನೇಲಿ ಸಂಕ್ರಾಂತಿ ಸ್ವಲ್ಪ ಮಾಡ್ತಿದ್ವಿ. ಐ ಮೀನ್ಸ್ ಬಾಯ್ಸ್ಗೆ ಏನ್ ಕೆಲಸ ಇರಲ್ಲ, ಮನೇಲೆ ಅಪ್ಪ ಅಮ್ಮ ಎಲ್ಲ ಮಾಡ್ಕೋತಾರೆ, ನಾವೇನೋ ಸ್ವಲ್ಪ ತಿನ್ನೋದು. ಈ ಸರಿ ಸ್ಪೆಷಲ್ ಯಾಕಂದ್ರೆ ಫಸ್ಟ್ ಇಯರ್ ಆಫ್ಟರ್ ಮ್ಯಾರೇಜ್ ಅವ್ರಿಗೆ. ಓಹೋ, 2 ತರ ಸ್ಪೆಷಲ್ ಆಯ್ತು ಹಂಗಿದ್ರೆ. ಸೊ ಅದಕ್ಕೇನೆ ಮುಖದಲ್ಲಿ ಜೋಶ್ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಸರ್, ಮೊದಲ ವರ್ಷ ಅಂತ. ಓಕೆ, ಈಗ ಹಿಂದೆ ಎಲ್ಲ ಸಪೋರ್ಟ್ ಮಾಡ್ತಿದ್ರ ಸಂಕ್ರಾಂತಿ ಹಬ್ಬದಲ್ಲಿ ಮನೇಲಿ ಏನಾದ್ರು ಅಡುಗೆ ಮಾಡ್ಬೇಕಾದ್ರೆ? ಆ ತರದೆಲ್ಲ ಇವತ್ತರೆಗೂ ಏನು ಮಾಡಿಲ್ಲ, ಚೆನ್ನಾಗಿ ತಿಂತಿದ್ವಿ ಅಷ್ಟೇ. ಇನ್ಮೇಲೆ ಮಾಡ್ಬೇಕಾಗುತ್ತೆ, ಮೇ ಬಿ, ಗೊತ್ತಿಲ್ಲ. ಅನುಭವ ಇದೆ ಅಲ್ವಾ? ಖಂಡಿತ ಅದು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಯರ್ ನೀವು ನೆಕ್ಸ್ಟ್ ಸಿನಿಮಾ ಏನಾದ್ರು ರಿಲೀಸ್ ಆದಾಗ ಕೇಳಿದ್ರೆ ಡೆಫಿನೆಟ್ ಆಗಿ ಹೇಳ್ತಾರೆ, ನಾನೇ ಮಾಡ್ತಿದ್ದೀನಿ ಇಲ್ಲ ಅಂತ. ಎಸ್, ಈಗ ಒಂದು ಥರದಲ್ಲಿ ನಿಮ್ಮನ್ನ ನೋಡಿರ್ತಾರೆ. ಈಗ ಸಡನ್ ಆಗಿ ಬ್ಯಾಡ್ ಅಂದಿದ ತಕ್ಷಣ ನಿಮ್ಮ ಅಗ್ರೆಸಿವ್ನೆಸ್, ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನಿಮ್ಮ ರಗಡ್ ಲುಕ್ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ. ಈ ಸ್ಟೋರಿ ಕೇಳಿದಾಗ ನಿಮಗೆ ಏನು ಅನಿಸಿತು? ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಈ ಥರದೊಂದು ಪಾತ್ರ ನನಗೆ ಬೇಕಾಗಿತ್ತು, ಈ ಥರ ಅನಿಸ್ತಾ ಹೇಗಿತ್ತು ಅಂತ? ಆಕ್ಚುಲಿ ನಾನು ಏನ್ ಥಿಂಕ್ ಮಾಡ್ತಿದ್ದೆ ನನ್ನ ಮೈಂಡ್ ಅಲ್ಲಿ, ನಾನು ಈ ತರ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಕಾಣಿಸಿದ್ರೆ ಈ ತರ ಇರಬೇಕು ಅಂತ. ಅದೇ ಟೈಮ್ಗೆ ಅರ್ಜುನ್ ಜನಿ ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಕೂಡ, ನನ್ನ ಫಸ್ಟ್ ಸಿನಿಮಾ ಕೂಡ ಅವರೇ ಒಂದು ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ದು. ಸೆಕೆಂಡ್ ಸಿನಿಮಾ
PC ಶೇಖರ್ ಸರ್ನು ಅವರೇ ಮೀಟ್ ಮಾಡಿಸಿ ನನಗೆ ಈ ಸಬ್ಜೆಕ್ಟ್ ಹೇಳಿಸಿದ್ರು, ಹೀಗಿದೆ ಮಗ ನೋಡು ಮಾಡೋಗಿದೆ, ಚೆನ್ನಾಗಿದೆ ಇದು ಅಂತ. ನನ್ ಕತೆ ಕೇಳಿದ ತಕ್ಷಣ ಓಕೆ ತುಂಬಾ ಡಿಫ್ರೆಂಟ್ ಆಗಿದೆ, ಒಂಥರ ಸ್ವಲ್ಪ ಚಾಲೆಂಜ್ ಅನ್ಸುತ್ತೆ, ಸ್ವಲ್ಪ ಕಷ್ಟ ಇದೆ, ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಬಂದೆ. ಬಟ್ ಆಮೇಲೆ ಬರ್ತಾ ಬರ್ತಾ ತೀರಾ ಕಷ್ಟ ಆಯ್ತು. ದೆನ್ ಯಾವಾಗ ಅದು ಸ್ಕ್ರೀನ್ ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಫೋಟೋಸ್ ನೋಡಕ್ ಸ್ಟಾರ್ಟ್ ಮಾಡಿದ್ವಿ, ಆಗ ನನ್ಗೆ ಅದು ಓಕೆ ಎಲ್ಲ ಇಷ್ಟು ಎಫರ್ಟ್ಸ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದರಲ್ಲೂ ಈಗ ಟ್ರೈಲರ್ ಲಾಂಚ್ ಆದ್ಮೇಲಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಆಗುತ್ತೆ. ಸರ್, ನಿಮ್ಮ ಎಲ್ಲ ಸಿನಿಮಾಗಳನ್ನ, ಹಿಂದಿನ ಎಲ್ಲ ಸಿನಿಮಾಗಳನ್ನ ನಾವು ನೋಡಿದಾಗ ಒಂದು ಮೆಸೇಜ್ ಇರತ್ತೆ ಮತ್ತು ತುಂಬ ಡಿಫ್ರೆಂಟ್ ಆಗಿ ಕತೆ ಹೋಗ್ತಾ ಹೋಗುತ್ತೆ. ಸೊ ಈಗ ನಕುಲ್ ಅವರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನಕುಲ್ ಅವರೇ ಸೂಟೇಬಲ್ ಆಗ್ತಾರೆ ಈ ಸ್ಟೋರಿಗೆ ಅಂತ ಅನ್ಸಿದ್ದು ಹೇಗೆ ಅಂತ? ಈ ಬ್ಯಾಡ್ ಸಿನಿಮಾ ಅನ್ನೋದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆ್ಯಕ್ಚುಲಿ, ಫಸ್ಟ್ ಥಿಂಗ್. ಆ್ಯಂಡ್ ಜನರಲಿ ನಾನು ಆಫ್ ಬೀಟ್ ಫಿಲ್ಮ್ ಮೇಕರ್ ಆಗಿ ಬರಬೇಕು ಅನ್ನೋದಕ್ಕೆ ಆಸೆ ಪಟ್ಟು ಬಂದಿದ್ದು ಫಿಲ್ಮಲ್ಲೇ ಆ್ಯಕ್ಚುಲಿ. ಬಟ್ ಆಮೇಲೆ ಸಿಚುವೇಶನ್ಸ್ ನಾನು ಕಮರ್ಷಿಯಲ್ ಸಿನಿಮಾ ಮಾಡಿ ಕಮರ್ಷಿಯಲ್ ಡೈರೆಕ್ಟರ್ ಆಗಿಬಿಟ್ಟೆ ಆ್ಯಕ್ಚುಲಿ. ಸೊ ಇದರಲ್ಲಿ ಏನು ಟ್ರೈ ಮಾಡಿದ್ದೀನಿ ಅಂದರೆ ಒಂದು ಆಫ್ ಬೀಟ್ ಪ್ಯಾಟರ್ನ್ನ ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ಈ ಸಿನಿಮಾದ ಸ್ಪೆಷಾಲಿಟಿ ಒಂದು. ಎರಡನೇದಾಗಿ ಈ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರು, ಅಂದರೆ ಹೊಸಬ್ರು ಅಂದರೆ ಆಲ್ರೆಡಿ ಮಾಡಿದ್ದಾರೆ ಬಟ್ ಪೊಲ್ಯೂಟೆಡ್ ಫೇಸ್ ಇಲ್ಲ, ಜನಕ್ಕೆ ತುಂಬ ರೆಕಗ್ನೈಸ್ ಆಗದೆ ಇರೋ ಒಂದು ಫೇಸು ಫ್ರೆಶ್ ಆಗಿ ಕಾಣಬೇಕು. ಸೊ ದಟ್ ಆಡಿಯನ್ಸ್ ಈ ಸಿನಿಮಾನ ನೋಡಿದಾಗ ಆಲ್ಮೋಸ್ಟ್ ಆ ಸಿನಿಮಾದ ಹತ್ತಿರ ಇರಬೇಕು. ಸೊ ಏನೋ ನ್ಯಾಚುರಲ್ ಆಗಿ ನಡೀತಾ ಇದೆ, ಅದನ್ನ ಇವ್ರೇನೋ ಕ್ಯಾಪ್ಚರ್ ಮಾಡಿದಾರಾ ಅಂತ ಅನ್ನಿಸ್ಬೇಕು ಅನ್ನೋದು ಅದರ ಉದ್ದೇಶ. ಸೊ ದಟ್ ಆ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಸೊ ಅದು ಈ ಸಿನಿಮಾದ ಸ್ಪೆಷಾಲಿಟಿ. ಸೊ ಆ ಟೈಮಲ್ಲಿ ಅರ್ಜುನ್ ಸರು ನಕುಲ್ ಅವ್ರನ್ನ ಮೀಟ್ ಮಾಡಿದ್ರು. ಸೊ ನನಗೆ ನಕುಲ್ ಅವ್ರನ್ನ ನೋಡಿದ ತಕ್ಷಣನೇ ಸೊ ಇವರು ಈ ಕ್ಯಾರೆಕ್ಟರ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ಶುರುವಾಯಿತು ಆ್ಯಕ್ಚುಲಿ ಬ್ಯಾಡ್ ಸಿನಿಮಾದ ಜರ್ನಿ. ಓಕೆ, ಬ್ಯಾಡ್ ಸಿನಿಮಾಗೆ ಅಂತಾನೆ ಇಂತಿಷ್ಟು ತಯಾರಿ ಅಂತ ಮಾಡ್ಕೊಂಡಿದ್ದು ಅಥವಾ ಇಲ್ಲ ಇದಕ್ಕೆ ಅಂತ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು, ಫೋಕಸ್ ಮಾಡಬೇಕು ಅಂತ ಅನಿಸಿದ್ದು ಯಾವುದಾದ್ರೂ ಟೈಮ್ ಇದೆಯಾ ಈ ಪರ್ಟಿಕ್ಯುಲರ್ ಆಗಿ ಈ ಸೀನ್ಗೆ ಆ ಥರದ್ದು ಏನಾದರೂ ಅನಿಸ್ತಾ? ಸೀನ್ ಅನ್ನೋದಕ್ಕಿಂತ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ಒಂದು ಕ್ಯಾರೆಕ್ಟರ್ ಲುಕ್ ಕೊಟ್ಬಿಟ್ಟಿದ್ದಾರೆ, ಹೀಗೆ ಇರಬೇಕು ಅನ್ನೋ ಥರ. ಆಲ್ಮೋಸ್ಟ್ ಒಂದು 6 months ಸರ್ ನನಗೆ ಬಿಯರ್ಡ್ ಸ್ವಲ್ಪ ಜಾಸ್ತಿ ಬೇಕು ಸರ್ ಅಂದ್ರು, ಬಿಯರ್ಡ್ ಬಿಡಿಸಿದ್ರು. ಮತ್ತೆ ಸ್ವಲ್ಪ ಬಲ್ಕ್ ಆಗ್ಬೇಕು ಸರ್ ನೀವು, ಅಂದ್ರೆ ಒಂದು ಕಾಮನ್ ಮ್ಯಾನ್ ತರನು ಕಾಣಿಸ್ಬೇಕು, ಸ್ವಲ್ಪ ಹೀರೋಯಿಸಮ್ ಲುಕ್ ಇರಬೇಕು, ತೀರಾ ಬಾಡಿ ಎಲ್ಲ ಬೇಡ, ಈ ತರ ಒಂದು ಸ್ಕೆಚ್ ಎಲ್ಲ ಮಾಡ್ಕೊಟ್ಟಿದ್ರೆ ಆಕ್ಚುಲಿ ಹಿಂಗ್ ಇರ್ಬೇಕು ಅನ್ನೋ ತರ. ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್. ಸರ್ ಹಂಗಾರೆ ತುಂಬಾನೇ ಹೋಮ್ ವರ್ಕ್ ಅಂತೂ ಇತ್ತು ಅಂತ ಆಯ್ತು. ಏನಂದ್ರೆ ಈಗ ನಾವು ಕತೆ ಹೇಳಾದ್ಮೇಲೆ ಸೈಕಲಾಜಿಕಲಿ ಆ ಕ್ಯಾರೆಕ್ಟರ್ ಒಳಗಡೆ ಇವ್ರನ್ನ ತರಕ್ಕೆ ಒಂದು ಪ್ರಿಪರೇಷನ್ ಅಂತೂ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನಂದ್ರೆ ನಕುಲ್ ಅವರು ಆಫ್ ಸ್ಕ್ರೀನ್ ಏನು ಇದ್ದಾರೆ ಅದನ್ನ ಆನ್ ಸ್ಕ್ರೀನ್ ಚೇಂಜ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಚೆಕ್ ಲಿಸ್ಟ್ ಕೊಟ್ಟಿದ್ವಿ. ಫ್ರಮ್ ದ ಬಿಯರ್ಡ್ ಇಂದ, ಹೇರ್ ಗ್ರೋತ್ ಇಂದ, ಪ್ಲಸ್ ಅವರು ಎಷ್ಟು ಮಟ್ಟಕ್ಕೆ ತುಂಬ ತೀರಾ ಬಾಡಿ ಏನು ಶೇಪ್ ಮಾಡಕ್ ಹೋಗ್ಬಾರ್ದು, ತೀರಾ ಬಲ್ಕಿಯಾಗಿ ಕಾಣಬಾರ್ದು, ತುಂಬಾ ನ್ಯಾಚುರಲ್ ಆಗಿ ಎಲ್ಲೋ ಈ ರೋಡಲ್ಲಿ ನೋಡಿದ್ದು ಯಾವುದೋ ಒಂದು ಹುಡುಗ ಅನ್ನೋ ಫೀಲಿಂಗ್ ಬರಬೇಕು ಅನ್ನೋದಕ್ಕೆ ಕೊಟ್ಟಿದ್ವಿ. ಸೊ ಸೈಕಲಾಜಿಕಲಿ ಅವ್ರು ಚೇಂಜ್ ಆಗ್ತಾ ಇದ್ದಾಗ ಯಾವಾಗಲೂ ಆ ಅವ್ರು ಬಿಯರ್ಡ್ ಇಲ್ಲದೆ ಇದ್ರು, ಆಕ್ಚುಲಿ ಬಿಯರ್ಡ್ ಬಂದಾಗಲೇ ಅವ್ರಿಗೆ ಆಟೋಮೆಟಿಕಲಿ ಏನೋ ಫಿಸಿಕಲಿ ಒಂದು ಚೇಂಜ್ ಅಂತ ಅನ್ಸುತ್ತೆ. ಸೊ ಆಟೋಮೆಟಿಕಲಿ ಅವ್ರಿಗೆ ಏನೋ ಒಂದು ಚೇಂಜ್ ಅಂತ ಅನ್ನಿಸ್ದಾಗಲೇ ಆಟೋಮೆಟಿಕಾಗಿ ಚೇಂಜ್ ಆಗಕ್ಕೆ ಶುರು ಆಗ್ತಾರೆ ಆ್ಯಕ್ಚುಲಿ. ಸೊ ಆ ಥರದ್ದು ಮಾಡಿ ಆಮೇಲೆ ಫ್ರೀಕ್ವೆಂಟ್ ಆಗಿ ಇದನ್ನ ಟ್ರೈ ಮಾಡಿ ಅದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀವಲ್ವಾ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಸೊ ಇನ್ಫ್ಯಾಕ್ಟ್ ಅವರ ಎಫರ್ಟ್ಸು ಈ ಟ್ರೈಲರಲ್ಲೇ ಕಾಣುತ್ತೆ ನಿಮ್ಗೆ. ಹೌದು, ಪಾಪ ಮದುವೆ ಆಗಿದ್ದು ಮೊದಲ ವರ್ಷದಲ್ಲೇ ನೀವು ಗಡ್ಡನೂ ಬಿಡಿಸಿದ್ದೀರಾ, ತುಂಬಾ ಕಷ್ಟನೂ ಆಗಿದೆ ಅನ್ಸುತ್ತೆ. ಮನೇಲೆಲ್ಲ ಓಕೆ ಅಂದ್ರೆ ಸರ್? ನೋ ಪ್ರಾಬ್ಲಮ್, ಎಲ್ಲರಿಗೂ ಅದೇ ಇಷ್ಟ ಆಗ್ತದೆ ಆಕ್ಚುಲಿ. ಸೊ ಮನೆಯವರಿಗೂ ಅದೇ ಇಷ್ಟ ಆಯ್ತು ಅಂದ್ಮೇಲೆ ಇದು ಕಂಟಿನ್ಯೂ ಆಗುತ್ತಾ? ಐ ಡೋಂಟ್ ನೋ, ನೋಡ್ಬೇಕು, ಮತ್ತೆ ಬೇರೆ ಸಿನಿಮಾಗೆ ತೆಗಿಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಮಾನ್ವಿತಾ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು, ಆ್ಯಕ್ಚುಲಿ ನಾವು ಯಾರ ಜೊತೆಗೆ ವರ್ಕ್ ಮಾಡ್ತೀವಿ, ನಮ್ಮ ಜೊತೆಗೆ ಇನ್ನೊಬ್ರು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೂ ಅವ್ರಿಗೂ ಹೇಗೆ ವರ್ಕೌಟ್ ಆಗುತ್ತೆ ಕಾಂಬಿನೇಷನ್ ಎಲ್ಲ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮಗೆ ಹೇಗಿತ್ತು ಮೊದಲು ಮಾನ್ವಿತಾ ಅಂತ ಅಂದಾಗ ಮತ್ತೆ ಆ್ಯಕ್ಟಿಂಗ್ ಮಾಡುವಾಗ? ಆಕ್ಚುಲಿ ಮಾನ್ವಿತಾ ಅವ್ರು ಅಂತಂದಾಗ ನನಗೆ ಓಕೆ, ಒಂದು ಸ್ಟಾರ್, ದೊಡ್ಡ ಸಿನಿಮಾ ಮಾಡಿದ್ದಾರೆ, ನಾ ಇನ್ನ ಪರಿಚಯನೂ ಇಲ್ಲ, ಹೇಗೆ ವರ್ಕ್ ಮಾಡೋದು ಅವ್ರ ಜೊತೆ ಅನ್ನಿಸ್ತಿತ್ತು. ಅದೇ ತರ ನನ್ನ ನಡೆ ಬರೋಕೆ ಸ್ಟಾರ್ಟಿಂಗ್ ಡೇನೆ ಶೂಟಿಂಗ್ ಹೋಗೋದು ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. ಆಲ್ರೆಡಿ ಅವ್ರು ಮಾನ್ವಿತಾ ಅವ್ರು ಬಂದಿದ್ರು ಸೆಟ್ಗೆ, ಅವ್ರಿಗೆ ಸ್ವಲ್ಪ ಓಕೆ ಯಾರಿದು ಹೀರೋ 2 ಮೂವಿಗೆ ಈ ತರ ಬರೋದೇ ಲೇಟ್ ಆಗ್ತಿದೆ. ಅವ್ರಿಗೆ ಆಲ್ರೆಡಿ ನನ್ ಅಂದ್ರೆ ನಕುಲ್ ಅಂದ್ರೆ ಬೇರೆ ತರ ಥಿಂಕ್ ಕುತ್ಕೊಂಡ್ಬಿಟ್ಟಿದ್ದಾರೆ ಈ ತರ. ದೆನ್ ಒಂದ್ ಶಾರ್ಟ್ ಆದ್ಮೇಲೆ ಸ್ವಲ್ಪ ಎಲ್ಲ ನೋಡಿ ಓಕೆ ಇಲ್ಲ ಅವ್ರಲ್ಲಿ ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ, ನಾನು ರಾಂಗ್ ಅನ್ಕೊಂಡೇನು,
ಆಗ ಮಾತಾಡಕ್ ಸ್ಟಾರ್ಟ್ ಆದ್ವಿ. ನೈಸ್, ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದೆಲ್ಲ, ಚೆನ್ನಾಗಿ ಬಂದಿದ್ದಾರೆ. ಸರ್ ಟ್ರೈಲರಲ್ಲಿ ಮಾನ್ವಿತಾ ಅವ್ರ ಲುಕ್ ನೋಡಿದಾಗ್ಲೂ ತುಂಬ ಸಿಂಪಲ್ ಹಳ್ಳಿ ಹುಡುಗಿ ಆ ಥರ ಅಂತ ಅನ್ನಿಸ್ತಾರೆ. ನಾವು ಹಿಂದಿನ ಅವರ ಸಿನಿಮಾಗಳನ್ನು ನೋಡಿದಾಗ ತುಂಬ ಮಾಡ್ರನ್ ಆಗು ಕೂಡ ಅವರನ್ನು ನೋಡಿದ್ದೀವಿ, ಟಾಮ್ ಬಾಯ್ ಥರ ಅವರನ್ನು ನೋಡಿದ್ದೀವಿ, ತುಂಬ ರಗಡ್ ಆಗಿ ಒಂದು ಆ್ಯಟಿಟ್ಯೂಡ್ ಗರ್ಲ್ ಥರ. ಸೊ ಈ ಸಿನಿಮಾದಲ್ಲಿ ಅವರ ಕಂಪ್ಲೀಟ್ ಕ್ಯಾರೆಕ್ಟರ್ನ ನೋಡಿದಾಗ ಒಂದು ಹಳ್ಳಿ ಹುಡುಗಿ, ಏನೋ ನಮ್ಮ ಪಕ್ಕದ ಮನೆ ಹುಡುಗಿ ಏನೋ ಅಂತ ಅನ್ನಿಸ್ತಾರೆ. ಸೊ ಅವರೇ ನಿಮಗೆ ಮೊದಲೇ ಫಿಕ್ಸ್ ಆಗಿತ್ತಾ ಈ ಕ್ಯಾರೆಕ್ಟರ್ ಇವರೇ ಸೂಟ್ ಆಗ್ತಾರೆ ಅಂತ, ಹೇಗೆ ಅಂತ? ಹೌದು, ಇಲ್ಲ ನಾವು ಕಥೆಯಲ್ಲಿ ಟ್ರಾವೆಲ್ ಮಾಡಿದಾಗ ಒಂದೊಂದು ಮುಖ ಕಾಣುತ್ತೆ ಆಕ್ಚುಲಿ ನಮಗೆ. ಸೊ ಅದರಲ್ಲಿ ಮಾನ್ವಿತಾ ಅವರು ಡೆಫಿನೆಟ್ ಆಗಿ ಈ ಕ್ಯಾಟಗರಿಗೆ ಫಿಟ್ ಆಗ್ತಾರೆ ಅಂತ ಅನ್ನಿಸ್ತು ಒಂದು. ಎರಡನೇದಾಗಿ ಮಾನ್ವಿತಾ ಅವರು ಈ ಸಿನಿಮಾದಲ್ಲಿ ತುಂಬಾ ಡಾಮಿನೇಟಿಂಗ್ ಕ್ಯಾರೆಕ್ಟರ್, ಆಕ್ಚುಲಿ ತುಂಬಾ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಅವರು ಆ ಸೀಕ್ವೆನ್ಸ್ನ ಹಾಗೆ ನಾವು ಫಸ್ಟ್ ಶಾರ್ಟಲ್ಲಿ ತೋರಿಸಿದ್ದೀವಿ ಆ್ಯಕ್ಚುಲಿ, ಅವ್ರು ಹೆಂಗೆ ಅಗ್ರೆಸಿವ್ ಆಗಿ ಬರ್ತಾರೆ ಅನ್ನೋದು ಇದೆಯಲ್ಲ. ಸೊ ಆ ಕ್ಯಾರೆಕ್ಟ್ರಲ್ಲಿ ಅದು ಇದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ನಮ್ಮ ಹೀರೋ ಕೈಯಲ್ಲಿ ಬರೀ ಡೈಲಾಗು ಫೈಟಿಂಗು ಮಾತ್ರನ, ಒಂದು ಏನಾದರೂ ರೊಮ್ಯಾಂಟಿಕ್ ಸಾಂಗು ಆ ಥರದ್ದು ಏನಾದರೂ ಇದೆಯಾ ಸರ್? ನಾನು ಕ್ವಶನ್ ಕೇಳ್ತಿದ್ದಂಗೆ ನಗ್ತಿದ್ದಾರೆ ಅವರು. ಹೌದು 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 ಇದೆಯಾ? ಫುಲ್ ಖುಷಿ ಆಯ್ತಾ ಹಂಗೆ? ಇದು ಜಸ್ಟ್ ನಾವು ಫಸ್ಟ್ ಕ್ಯಾಂಪೇನ್ ಶುರು ಮಾಡಿದ್ದೀವಿ, ಇನ್ನು ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ಸ್ ಬರುತ್ತೆ. ಓಕೆ ಅಲ್ಲ ಸರ್? ಫೈನ್ ಅಲ್ಲ ನಿಮ್ಗೆ? ನೋ ಪ್ರಾಬ್ಲಮ್. ಆದ್ರೆ ಕಂಫರ್ಟೇಬಲ್ ಇದೆ ಅಲ್ಲ? ಓಕೆ ಅಲ್ವಾ? ಒಂದ್ಸರಿ ಆಕ್ಟಿಂಗ್ ಏನ್ ಬಂದ್ಮೇಲೆ ಎಲ್ಲಾನು ಪ್ರಿಪೇರ್ ಆಗಿರ್ಬೇಕಲ್ವಾ? ಓಕೆ, ಅರ್ಜುನ್ ಜನ್ಯ ಅವರು ಅಂದಿದ ತಕ್ಷಣ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಥರನೇ ಇರುತ್ತೆ, ಇಲ್ಲ ಹೀಗೆ ಬರುತ್ತೆ, ಏನೋ ಡಿಫ್ರೆಂಟ್ ಆಗಿರುತ್ತೆ, ಸಾಂಗ್ಸ್ ಅಂತೂ ವಾವ್ ಅಂತ ಅನ್ಸುತ್ತೆ ಅಂತ. ಸೊ ಅರ್ಜುನ್ ಜನ್ಯ ಅಂತ ಅಂದಿದ ತಕ್ಷಣ ನಮ್ಗೆ ಹೆಂಗೆ ಎಕ್ಸ್ಪೆಕ್ಟೇಷನ್ ಇರುತ್ತೋ ನಿಮಗೂ ಕೂಡ ಹಾಗೆ ನಿರೀಕ್ಷೆಗಳಿರುತ್ತೆ. ಸೊ ಅದನ್ನ ನಾವು ಯಾವ ಥರ ಬಯಸಬಹುದು ಅಂತ ಸರ್? ಈಗ ನನಗೂ ಅರ್ಜುನ್ ಸರ್ಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಇದೆ, ಆಲ್ಮೋಸ್ಟ್ ಒಂದು 15 years 16 years ಫ್ರೆಂಡ್ಶಿಪ್ ಇದೆ ಆ್ಯಕ್ಚುಲಿ. ಸೊ ಅರ್ಜುನ್ ಸರು ನಾನು ಇದು 10ನೇ ಸಿನಿಮಾ ಕಾಂಬಿನೇಷನ್. ಸೊ ನನ್ನ ಟೇಸ್ಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಅವ್ರ ಟೇಸ್ಟ್ ಆಫ್ ಮ್ಯೂಸಿಕ್ ತುಂಬ ಸಿಮಿಲರ್ ಇದೆ ಆ್ಯಕ್ಚುಲಿ, ಅವರ ಇಬ್ಬರ ವೇವ್ ಲೆಂತು ಸಿಮಿಲರ್ ಆಗಿದೆ. ಸೊ ನಾನು ಅವರು ಹೆಂಗಂದ್ರೆ ಯಾವಾಗಲೂ ಕೂತ್ಕೊಂಡು ಕಂಪೋಸ್ ಮಾಡಿದ್ದೆಲ್ಲ ತುಂಬ ಕಮ್ಮಿನೇ, ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಫೋನಲ್ಲೂ ಮಾಡಿದ್ವಿ. ಇನ್ಫ್ಯಾಕ್ಟ್ ಲವ್ ಬರ್ಡ್ಸ್ ಅಂತ ರೀಸೆಂಟಾಗಿ ಒಂದು ಸಿನಿಮಾ, ಅದೆಲ್ಲ ಆಲ್ಮೋಸ್ಟ್ ಫೋನಲ್ಲೇ ಕಂಪೋಸ್ ಮಾಡೋದು. ನಾನು ಕತೆ ಫೋನಲ್ಲಿ ಹೇಳ್ತಾ ಇರ್ತೀನಿ, ಸರ್ ಒಂದು ಐಡಿಯಾ ಬಂತು, ಒಂದು ನಿಮಿಷ ನಾನು ಒಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ. ಈಗ ನನಗೂ ಒಂಚೂರು ಮ್ಯೂಸಿಕ್ ಫಸ್ಟ್ ಗ್ರೇಡ್ ಎಲ್ಲ ಗೊತ್ತು, ಸೊ ಅದರಿಂದ ನನಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸೊ ದ ಮಿನಿಟ್ ಅವ್ರು ಸಿಂಗ್ ಮಾಡಿ ಒಂದು ಫ್ರೇಸ್ ಕಳಿಸ್ತೀನಿ, ಸರ್ ಓಕೆ ಚೆನ್ನಾಗಿದೆ ಕಂಟಿನ್ಯೂ ಮಾಡೋಣ ಅಂತ. ಆ ಥರ ಮಾಡಿದ ಇಬ್ರಿಗೂ ಒಂದು ರಿಲೇಷನ್ಶಿಪ್ ಇದೆ. ಈ ಪರ್ಟಿಕ್ಯುಲರ್ ಸಿನಿಮಾನ ಒಂಚೂರು ರಿವರ್ಸ್ ಫಾರ್ಮೆಟಲ್ಲಿ ವರ್ಕ್ ಮಾಡೋಣ ಅಂತ ಹೇಳಿದ್ರು. ಹೆಂಗಂದ್ರೆ ಈ ಸಿನಿಮಾಗೆ ಒಂದು ಥರ ಸ್ಪೆಷಲ್ ಆಗಿ ಮಾಡೋಣ, ಯಾಕಂದ್ರೆ ಕತೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಗೆ ಏನೇನು ಮನಸ್ಸಲ್ಲಿ ಬರುತ್ತೆ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ಬಿಡಿ, ಅದಾದ್ಮೇಲೆ ನಾವು ಸಾಂಗ್ನ ಅದಕ್ಕೆ ವರ್ಕ್ ಮಾಡೋಣ ಅಂತ ಹೇಳಿ ಈ ವಿಜುವಲ್ ನೋಡಾದ್ಮೇಲೆ ಇದಕ್ಕೆ ಸ್ಪೆಷಲ್ ಆಗಿ ಒಂದು ಸೌಂಡ್ ಬೇಕಾಗುತ್ತೆ. ಸೊ ಇದನ್ನ ನಾರ್ಮಲ್ ಆಗಿ ಮಾಡೋದು ಬೇಡ, ತುಂಬ ಮಾಡರ್ನ್ ಆಗಿ ಮಾಡೋಣ ಅಂತ ಹೇಳಿ ಒಂದು ಇಬ್ರು ಟೀಮ್ನ ಸೆಟ್ ಮಾಡಿದ್ರು ಆಕ್ಚುಲಿ, ರೂಪೇಶ್ ಅಂಡ್ ನಿಶಾನ್ ರೈ ಅಂತ. ಸೊ ಇವರೆಲ್ಲ ಕಂಪೋಸ್ ಎಲ್ಲ ಮಾಡ್ತಿದ್ರೆ, ಅವರೆಲ್ಲ ಡಿಸೈನಿಂಗ್ ಎಲ್ಲ ಮಾಡ್ತಿದ್ರು, ತುಂಬಾ ಒಳ್ಳೆ ಮ್ಯೂಸಿಷಿಯನ್ಸ್ ಇಬ್ರು. ಸೊ ಸೌಂಡ್ ಕ್ವಾಲಿಟಿನೇ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ. ಸೊ ಇದ್ರಲ್ಲಿ ಒಂದು ಡಿಫ್ರೆಂಟ್ ಸೌಂಡ್ ಇದೆ, ಈ ಸಿನಿಮಾಗೋಸ್ಕರನೇ ಸಪ್ರೇಟ್ ಸೌಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸಿನಿಮಾ ಹಿಟ್ ಆಗಬೇಕು ಅಂತ ಅಂದರೆ ಅದರಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿರ್ಬೇಕು. ಅಂದರೆ ಪ್ರಮುಖವಾಗಿ ನಾವು ನೋಡೋದಾದರೆ ಒಂದು ಸಂಗೀತ ಮ್ಯೂಸಿಕ್ ಅನ್ನೋದು ತುಂಬ ಜನಕ್ಕೆ ಇಷ್ಟ ಆಗಿ, ಹಾಡು ಇಷ್ಟ ಆಗಿ ಸಿನಿಮಾ ಬಂದು ನೋಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಟ್ರೈಲರ್ ನೋಡಿ ಇಲ್ಲ ಏನೋ ಇದೆ ಇದರಲ್ಲಿ ಸಮಥಿಂಗ್ ಇದೆ ಅಂತ ಹೇಳ್ಬಿಟ್ಟು ಬಂದು ನೋಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಅರ್ಜುನ್ ಜನ್ಯ ಅವರು ಅಂತಂದ್ರೆ ನಮಗೂ ಹೋಪ್ ಇರುತ್ತೆ, ನೀವಾಗಲೇ ಹೇಳ್ತಾ ಇದ್ರಿ ಫ್ಯಾಮಿಲಿ ಫ್ರೆಂಡ್ ಕೂಡ ಆಗಿದ್ದೀವಿ ಅಂತ. ಸೊ ನಿಮ್ಗೆ ಯಾವ ಥರ ಹೋಪ್ ಇದೆ ಅಂತ? ಅಫ್ಕೋರ್ಸ್ ಒಂದು ಬ್ರದರ್ ಆಗಿರೋದ್ರಿಂದ ಅವ್ರು ಇನ್ನೂ ಒಂದು 10% ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ದಾರೆ. ಮತ್ತೆ ಅರ್ಜುನ್ ಒಂದು ಫ್ಲೇವರ್ ಇದೆ, ಮೆಲೋಡಿ ಮತ್ತೆ ಈ ಲವ್ ಟ್ರ್ಯಾಕ್ಸ್ ಆ ಥರ ಇದೆ. ಬಟ್ ಇದ್ರಲ್ಲಿ ನೀವು ಟ್ರೈಲರ್ ಅಲ್ಲಿ ನೋಡ್ಬೋದು, ಅದು ನನ್ನ ಎಂಟ್ರಿ ಸಾಂಗ್ ಇದೆ, ಅದನ್ನ ಲೈಟ್ ಆಗಿ ಒಂದು ಬಿಟ್ ಮಾತ್ರ ಹಾಕಿದ್ದಾರೆ. ನನ್ಗೆ ಆಲ್ರೆಡಿ ಈಗ ಅದನ್ನ ಕೆಲವರು ಕೇಳಿರೋರು, ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಕೇಳಿರೋರೆ ಒಂದು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಇದು ಅರ್ಜುನ್ ಮಾಡಿದ್ರೆ ಅಂತ ಅವ್ರ ಮೇಲೆ ಅವ್ರಿಗೆ ಡೌಟ್ ಬರೋ ತರ ಆಗ್ತಿದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಖುಷಿ ಆಗುತ್ತೆ. ಈಗ ಎಲ್ಲ ಹೀರೋಗಳಿಗೂ ಅಥವಾ ಎಲ್ಲ ನಟರಿಗೂ ಒಂದು ಆಸೆ ಇರುತ್ತೆ, ಅಂದರೆ ವಿಭಿನ್ನ ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕು, ಒಂದು ಸಿನಿಮಾದಲ್ಲಿ ಒಂದು ಶೇಡಲ್ಲಿ ಇದ್ದಂಗೆ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ. ಸೊ ನಿಮಗೆ ಇದೊಂದು ರೀತಿಯಾದಂಥ ಟಾಸ್ಕ್. ಸರ್ ಹೇಳ್ತಾ ಇದ್ರು ಎಲ್ಲನೂ ನಾವು ಹೀರೋ ಸುತ್ತಾನೆ ಸುತ್ತುತ್ತೆ, ಅಥವಾ ಒಂದು ಸಿನಿಮಾಗೆ ಹೀರೋನೇ ಇರಬೇಕು ಅಂತಲ್ಲ, ಕಥೆಗಳು ಕೂಡ ಎಷ್ಟೋ ಬಾರಿ ಹೀರೋ ಆಗಿರುತ್ತೆ, ಮತ್ತು ವಿಲನ್ಗಳನ್ನ ಇಟ್ಕೊಂಡು ಕೂಡ ಅಥವಾ ಆ ಶೇಡ್ನಲ್ಲಿ ಸಿನಿಮಾ ಮಾಡೋದು ಕೂಡ ತುಂಬಾನೇ ಟಫ್. ಸೊ ನಿಮಗೆ ಈ ಪ್ರಾಜೆಕ್ಟ್ ಬಂದಿರೋದ್ರಿಂದ ಈ ಹೀರೋ ವಿಲನ್ ಇದೆರಡು ಮಿಕ್ಸ್ ಇರಬೇಕಾದಂಥ ಫೀಲಿಂಗು ಹೆಂಗೆ ಅನಿಸ್ತಾ ಇತ್ತು ಅಂತ? ಆಕ್ಚುಲಿ ಹೀರೋ ಅಂದಿದ ತಕ್ಷಣ ಎಲ್ಲಾ ಸಿನಿಮಾದಲ್ಲೂ ಪಾಸಿಟಿವ್ ಆಗಿ ಮತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲೇ ತೋರಿಸ್ತಾರೆ. ಬಟ್ ಹೀರೋ ನೆಗೆಟಿವ್ ಆಗಿದ್ರೆ ಏನಿರುತ್ತೆ ಸಿನಿಮಾದಲ್ಲಿ, ಬೇರೆ ಪಾಸಿಟಿವ್ ಇರೋ ವ್ಯಕ್ತಿಗಳಿಗೆ ಯಾವ ತರ ಎಫೆಕ್ಟ್ಸ್ ಆಗುತ್ತೆ. ಹೀರೋನೇ ವಿಲ್ಲನ್ ತರ ಆಗ್ಬಿಟ್ರೆ
ಆಪೋಸಿಟ್ ಇರೋ ವಿಲನ್ಸ್ ಏನ್ ಮಾಡಕ್ ಆಗತ್ತೆ ಅವ್ರ ಕೈಲಿ, ಇವನ್ ಎಷ್ಟು ಬ್ರೈನಿ ಆಗಿರ್ತಾನೆ ಅನ್ನೋದೇ ಪ್ರಾಜೆಕ್ಟ್. ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಆಕ್ಚುಲಿ. ಈಗಿರೋ ಟ್ರೆಂಡ್ ಅಲ್ಲಿ ನಮ್ಮ ಸಿನಿಮಾ ಯಾಕೆ ಬೆಸ್ಟ್ ಅಂತ ಹೇಳ್ತೀವಿ ಅಂತಂದ್ರೆ, ಕ್ವಾಲಿಟಿ ವೈಸ್ ಇರ್ಬೋದು, ಕತೆ ಮೈನ್, ಹೀರೋ ಹೀರೋಯಿನ್ ಮತ್ತೆ ಎಲ್ಲರ ಎಫೆಕ್ಟ್ಸ್ ಬಂದು ಕತೆ ತುಂಬಾ ಚೆನ್ನಾಗಿದೆ. ಕತೆ ಇದ್ರೆ ಎಲ್ರು, ನಾವು ಕತೆಗಿದ್ರೆ ನಾವೆಲ್ಲರೂ ಗೆದ್ದಂಗಿನ, ಅದು ಮೈನ್ ಆಗಿ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಸರ್, ನೀವು ಒಂದ್ ಕಡೆ ಹೇಳ್ತೀರಾ ಕಾಮ, ಕ್ರೋಧ, ಮದ, ಮತ್ಸರ ಇದೆಲ್ಲವೂ ಕೂಡ ನನ್ನ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಕಾಣುತ್ತೆ ಅಂತ. ಸೊ ನಾವು ಕ್ಯಾರೆಕ್ಟರ್ಗಳ ಮೇಲೇನೆ ಸಿನಿಮಾ ಮಾಡ್ತೀವಿ ಅಥವಾ ಒಂದು ಕತೆ ಬರಿತಾ ಹೋಗ್ತೀವಿ ಅಂತಂದ್ರೆ ಅದು ತುಂಬಾನೇ ಚಾಲೆಂಜಿಂಗ್ ಆಗಿ ಕೂಡ ಇರುತ್ತೆ. ನೀವು ಅನ್ಕೊಂಡಂಗೆನೆ ಸ್ಕ್ರೀನ್ ಮೇಲೂ ಕಾಣಿಸ್ಬೇಕು, ನೀವು ಅನ್ಕೊಂಡಂಗೆನೆ ಅದು ಬರಬೇಕು ಅಂತ. ಸೊ ಇಡೀ ಸಿನಿಮಾ ಜರ್ನಿ ಮಾಡುವಾಗ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು? ಈಗ ಹೆಂಗಂದರೆ ಒಂದು ಸಿನಿಮಾ ಫಸ್ಟ್ ಒಂದು ಐಡಿಯಾ ಪ್ಲಾಟ್ ಅಂತ ಬರುತ್ತೆ ಆ್ಯಕ್ಚುಲಿ. ಅದ್ರ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಕ್ಯಾರೆಕ್ಟರ್ ಡೆಫಿನಿಷನ್ ಮಾಡ್ತೀವಿ. ಆ ಸಿನಿಮಾಗಳಿಗೆ ಯಾವ ಥರ ಕ್ಯಾರೆಕ್ಟರ್ಸ್ ಇರಬೇಕು ಅನ್ನೋದು. ಈ ಕ್ಯಾರೆಕ್ಟರ್ಸ್ನ ಡೆಫಿನಿಷನ್ ಮಾಡಿದ್ರೆ ಅದಾದಮೇಲೆ ಆ ಕ್ಯಾರೆಕ್ಟರ್ಸ್ಗಳು ಏನು ಡಿಸಿಷನ್ಗಳು ತಗೊಳುತ್ತೆ ಅನ್ನೋದ್ರ ಮೇಲೆ ನಾವು ಸ್ಕ್ರೀನ್ ಪ್ಲೇನ ಮೂವ್ ಮಾಡ್ತಾ ಹೋದಾಗ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಈಗ ನನಗೆ ಈ ಸಿನಿಮಾದಲ್ಲಿ ಏನು ಸ್ವಲ್ಪ ಲಿಟ್ಲ್ ಈಸಿ ಆಯಿತು ಅಂದರೆ, ಅರಿಷದ್ ವರ್ಗ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಅದ್ರ ಮೇಲೇ ವರ್ಕ್ ಮಾಡುತ್ತೆ. ಈಗ ಕಾಮ, ಕ್ರೋಧ ಅಂತ ನಾವು ಏನು ಇಟ್ಕೊಂಡಿದ್ದೀವಿ ಆ ಕ್ಯಾರೆಕ್ಟರ್ ಡೆಫಿನಿಷನ್ ಅದ್ರ ಮೇಲೇ ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಅವರ ಇಂಟೆನ್ಷನ್ಸು, ಅವರ ಡಿಸಿಷನ್ ಮೇಕಿಂಗ್ಸು ಎಲ್ಲನೂ ಅದ್ರ ಮೇಲೆ ಇರುತ್ತೆ. ಸೊ ಆವಾಗ ಸ್ವಲ್ಪ ಈಸಿ ಇರುತ್ತೆ ಬರೆಯೋಕ್ಕೆ. ಸೊ ಆ ಸ್ಪೇಸ್ನ ನಾನು ಆ ಹುಕ್ನ ತೊಗೊಂಡೆ ಆ್ಯಕ್ಚುಲಿ. ಸೊ ಆ ಥರ ಬರೆದಾಗ ಈಸಿ ಆಗುತ್ತೆ. ಸೊ ಕ್ಯಾರೆಕ್ಟರ್ಸ್ನ ಬರೆದ್ರೆ ಆಟೋಮೆಟಿಕ್ ಸ್ಕ್ರೀನ್ ಪ್ಲೇ ಕತೆ ಮೂವ್ಮೆಂಟ್ ಶುರುವಾಗುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಅದರದ್ದೇ ಆದಂಥ ವೆಯ್ಟೇಜನ್ನು ಇಟ್ಕೊಂಡೇ ಇರುತ್ತೆ. ಸೊ ಇವರಿಬ್ಬರನ್ನ ಹೊರತುಪಡಿಸಿ ಪಾತ್ರಗಳ ಸೆಲೆಕ್ಷನ್ ಹೇಗೆ ಮಾಡಿದ್ರಿ? ಅವರ ಆ್ಯಕ್ಟಿಂಗ್ಸ್ ಎಲ್ಲ ಹೇಗಿತ್ತು? ಹೌದು, ಒನ್ಸ್ ಫಸ್ಟ್ ನಾವು ಡಿಸೈಡ್ ಮಾಡಿದ್ವಿ ಒಂದು ಪೊಲ್ಯೂಟ್ ಆಗದೆ ಇರೋ ಫೇಸ್, ಬಟ್ ಎಲ್ಲರೂ ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಮಾಡಬೇಕು ಅನ್ನೋದು. ಓಕೆ. ಸೊ ಇದರಲ್ಲಿ ನೋಡಿದ್ರೆ ನೀವು ಸಾಯಿ ಅವ್ರು ಆ್ಯಕ್ಟ್ ಮಾಡಿದ್ರು, ಸಾಯಿ ಕೃಷ್ಣ ಅಂತ. ಆ್ಯಕ್ಚುಲಿ ಅವ್ರು ಬೇಸಿಕಲಿ ಡಿಸೈನರ್, ಪೋಸ್ಟರ್ ಡಿಸೈನರ್. ಅವ್ರ ಅಪ್ಪ ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸರ್, ಅವ್ರ ಮಗ ಆ್ಯಕ್ಚುಲಿ. ಸೊ ಅವ್ರನ್ನ ನೋಡ್ತಿದ್ದಾಗಲೇ ಯಾವಾಗಲೂ ಆರ್ಟಿಸ್ಟಿಕ್ ಆಗಿ ಕಾಣ್ತಾರೆ. ಅವ್ರ ಗಡ್ಡ, ಅವರ ಒಂದು ಕಲರ್ ಆಫ್ ಬಿಯರ್ಡು ಎಲ್ಲನೂ. ನಾನು ತುಂಬ ದಿನದ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ. ಸೊ ಇದ್ರಲ್ಲಿ ಎಕ್ಸಾಕ್ಟ್ ಸಿಕ್ತು. ಅವ್ರು ಆ್ಯಕ್ಚುಲಿ ಆ್ಯಕ್ಟ್ ಮಾಡೋಕ್ಕೆ ರೆಡಿನೇ ಇಲ್ಲ, ಯಾಕಂದರೆ ಅವ್ರು ಡೈರೆಕ್ಟರ್ ಆಲ್ರೆಡಿ 2-3 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಅವ್ರನ್ನ ಹೆಂಗೋ ಕನ್ವಿನ್ಸ್ ಮಾಡಿ ಹಿಡ್ಕೊಂಡು ಬಂದೆ. ಸೊ ಇದೇ ಥರ ನಮ್ಮ ಅಪೂರ್ವ ಅವ್ರ ಕ್ಯಾರೆಕ್ಟ್ರು ತುಂಬ ಕ್ಲಮ್ಸಿ ಕ್ಯಾರೆಕ್ಟ್ರು. ಸೊ ಅವರ ಹೇರ್, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಆ ಹೇರ್ ಕರ್ಲಿ ಇರಬೇಕು ಅನ್ನೋದು ನನಗೆ ಅನ್ನಿಸ್ತು. ಯಾಕಂದರೆ ಆ ಫಿಸಿಕಲಾಗಿ ಈ ಶಾರ್ಟಲ್ಲೇ ಆ ಕ್ಲಮ್ಸಿನೆಸ್ ಕಾಣಬೇಕು. ಸೊ ಆ ಹೇರ್ಸ್ ತುಂಬ ಕರ್ಲಿ ಇರಬೇಕು ಅಂತ. ಸೊ ನಾವು ಹುಡುಕಿದ್ವಿ, ಅವರು ಸಿಕ್ಕಿದ್ರು. ಅವ್ರ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ, ಆಲ್ರೆಡಿ ಸೀರಿಯಲ್ಸ್ ಆ್ಯಕ್ಟ್ ಮಾಡಿರೋ ಬ್ಯಾಕ್ಗ್ರೌಂಡ್, ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಅವರು. ಸೊ ದೆನ್ ಅಗೇನ್ ಮಾನ್ವಿತಾ ಮಾಡರ್ನು ಸೂಟ್ ಆಗ್ತಾರೆ, ಹಳ್ಳಿ ಆದರೂ ಸೂಟ್ ಆಗ್ತಾರೆ. ಸೊ ಆ ಥರ ಈ ಥರ ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನ್ಸು ಹುಡುಕಿ ನಾವು ಇದರಲ್ಲಿ ಕಾಸ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಆ ಪ್ರಯತ್ನ ಸಿನಿಮಾದಲ್ಲಿ ಆ ಫ್ರೆಶ್ನೆಸ್ ಕಾಣ್ಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ನಿಮ್ಮ ಸುತ್ತುವಂಥ ಪಾತ್ರಗಳು ಅದು ಯೂಶಲಿ ನಮ್ಮ ಅಪೋಸಿಟ್ ಇರೋರು ಅಥವಾ ನಮ್ಮ ಜೊತೆಗಿರೋರು ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ನಾವು ಮಾಡೋದನ್ನು ಕೂಡ ನಿಂತಿರುತ್ತೆ. ಸೊ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಅವ್ರ ಎಲ್ಲರ ಜೊತೆಗೂ ನೀವು ಮೊದಲ ಬಾರಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ಅಂತ ಅನ್ಕೋತೀನಿ ಅವ್ರ ಜೊತೆಗೆ. ಸೊ ಹೇಗಿತ್ತು ಅವರ ಜೊತೆಗೆ ವರ್ಕ್ ಮಾಡಿದ್ದು ಅಂತ? ಆಕ್ಚುಲಿ ಸರ್ ಹೇಳ್ದಂಗೆ ಕೆಲವರು ಈ ರಂಗ ತರಬೇತಿಯಿಂದ ಬಂದಿದ್ರು. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಯಾಕಂದ್ರೆ ನನ್ಗಿಂತ ಚೆನ್ನಾಗಿ ಮಾಡಿದ್ರೆ ನಾನು ಡಮ್ಮಿ ಆಗ್ತೀನಿ, ನಾನು ಮಾಡ್ಲೇಬೇಕು, ಎಫರ್ಟ್ಸ್ ಹಾಕ್ಲೇಬೇಕು. ಅದಕ್ಕೊಂದಷ್ಟು ಹೋಮ್ವರ್ಕ್ಸ್ ಕೊಟ್ಟಿದ್ರು ಸರ್. ನೈಸ್. ಎಲ್ಲರ ಜೊತೆ ಮಾಡಿದ್ದು ಒಂದು ಹೊಸ ಫೇಸ್ ನನಗೆ. ಅಂದ್ರೆ ಅವರು ನನ್ನ ಸಿನಿಮಾ ಸ್ಕ್ರೀನಲ್ಲೂ ಜಾಸ್ತಿ ನೋಡಿಲ್ಲ ಅವ್ರನ್ನ, ಬಟ್ ಪರ್ಸನಲಿನೂ ಮೀಟ್ ಮಾಡಿಲ್ಲ ಇರೋದ್ರಿಂದ ಚೆನ್ನಾಗಿ ಮಿಂಗಲ್ ಆದ್ವಿ. ಚೆನ್ನಾಗಿತ್ತು, ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಸರ್, ಈಗ ಒಂದು ಸಿನಿಮಾ ಅಂತ ಬಂದಾಗ ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಿನ ಟೆಕ್ನಾಲಜಿ ಅಂತನೆಲ್ಲ ನಾವು ನೋಡಿದಾಗ ನಾವು ಪ್ರತಿಯೊಂದನ್ನು ಲೆಕ್ಕ ಹಾಕೊಂಡು ಹೋಗ್ತಾ ಇರ್ತೀವಿ. ಸೊ ಕ್ಯಾಮ್ರಾ ವರ್ಕ್ ಎಲ್ಲ ಹೇಗಿತ್ತು, ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಕತೆ ಬರೆದಾದ್ಮೇಲೆ ಆ ಕತೆ ಒಳಗಡೆ ನಾವು ಡೀಪಾಗಿ ಥಿಂಕ್ ಮಾಡಿದಾಗ ಆ ಕತೆ ನಮಗೆ ಒಂದು ಕಲರ್ ಕೊಡುತ್ತೆ, ಒಂದು ಫೋಟೋಗ್ರಫಿ ಐಡಿಯಾ ಕೊಡುತ್ತೆ, ಲೈಟಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ. ಸೊ ಓವರ್ ಆಲ್ ಡಿಸೈನ್ ಆಫ್ ದ ಸಿನಿಮಾ ಅದು ನಮ್ಗೆ ಆಟೋಮೆಟಿಕ್ ಒಂದು ವಿಜುವಲೈಸೇಷನ್ ಬರುತ್ತೆ ಆ್ಯಕ್ಚುಲಿ. ಈ ಪರ್ಟಿಕ್ಯುಲರ್ ಸಿನಿಮಾದ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಈಗ ನಾವು ಈ ಸಿನಿಮಾನ ಬರೀ ಕನ್ನಡ ಮಾತ್ರ ಅಂತ ಕನ್ಫೈನ್ ಮಾಡ್ಕೊಂಡಿಲ್ಲ. ನಾವಿನ್ನೂ ಸ್ವಲ್ಪ ಮುಂದೆ ಈ ಸಿನಿಮಾ ಎಲ್ಲ ಭಾಷೆಗೂ ಟ್ರೈ ಮಾಡಬೇಕು ಅನ್ನೋದು ಅಟೆಂಪ್ಟು ಇದೆ. ಸೊ ಅದಕ್ಕೆ ಬ್ಯಾಡ್ ಅಂತ ಎಲ್ಲ ಭಾಷೆನಲ್ಲೂ ಎಲ್ರಿಗೂ ಅರ್ಥ ಆಗೋ ಒಂದು ವರ್ಡ್ನ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ಸೊ ಈಗ ನಮ್ಮ ಕಾಂಪಿಟೇಷನ್ನು ಬರೀ ಕನ್ನಡ ಸಿನಿಮಾದ ಮಾತ್ರ ಅಲ್ಲ, ಯಾಕಂದರೆ ಯಾವಾಗ ಈ ಟ್ರಾನ್ಸ್ಫಾರ್ಮೇಷನ್, ಈ ಕೋವಿಡ್ ಆದಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೆದಿದೆ, OTT ಅನ್ನೋ ಒಂದು ಇದು ಬಂದಿದೆ ಪೊಸಿಷನ್ನು.
ಸೊ ಭಾಷೆನ ಮೀರಿ ಸಿನಿಮಾಗಳನ್ನ ಜನ ನೋಡೋಕ್ಕೆ ಶುರು ಮಾಡಿದ್ದಾರೆ. ಅವಾಗ ನಮ್ಮ ಸಿನಿಮಾಗಳು ಕ್ವಾಲಿಟಿ ಎಲ್ಲ ಇಡೀ ಇಂಡಿಯಾ ಸಿನಿಮಾ ಎಲ್ಲಿ ಹೋದ್ರೂ ಆ ಕ್ವಾಲಿಟಿಯಲ್ಲಿ ಮಿಸ್ ಆಗಬಾರ್ದು. ಸೊ ಫೋಟೋಗ್ರಫಿ ಐಡಿಯಾ ನಾವು ಅಷ್ಟೇ ನಾಲೆಜ್ ಇರಬೇಕು ಅದ್ರ ಒಳಗಡೆ, ಆವಾಗಲೇ ನಾವು ಎಲ್ಲ ಸ್ಟೇಟ್ಗೂ ಮ್ಯಾಚ್ ಮಾಡೋಕ್ಕಾಗುತ್ತೆ ಅನ್ನೋದು ಫಸ್ಟ್ ನಾವು ಡಿಸೈಡ್ ಮಾಡಿದ್ವಿ. ಸೊ ಅದ್ರ ಮೇಲೆ ಈ ಫೋಟೋಗ್ರಫಿ ಐಡಿಯಾ ಎಲ್ಲ ಮಾಡಿದ್ವಿ. ಇನ್ಫ್ಯಾಕ್ಟ್ ಈ ಸಿನಿಮಾದ ರೂಡ್ನೆಸ್, ಅಷ್ಟು ರೂಡ್ ಸಿನಿಮಾ ಇದು. ಸೊ ಆ ರೂಮ್ ಒಳಗಡೆ ಫಾರ್ ಎಕ್ಸಾಂಪಲ್ ಅವರು ಆಡಿಯೋ ಶಾರ್ಟ್ಸ್ ಎಲ್ಲ ಇದೆ, ಅದ್ರ ಹಿಂದೆ ಇರೋ ಎಲ್ಲ ಆರ್ಟ್ ವರ್ಕು ನೋಡಿದ್ರೆ ಅಷ್ಟು ರೂಡಾಗಿ ಕಾಣುತ್ತೆ. ಆ್ಯಕ್ಚುಲಿ ನೀವು ನೋಡಿದ್ರೆ ಬ್ಯಾಕ್ ಡ್ರಾಪ್ ಎಲ್ಲ, ಸೊ ಆ ಡಿಸೈನ್ಸ್ ಎಲ್ಲ ನಾವು ಫಸ್ಟೇ ಡ್ರಾ ಮಾಡಿ, ಸೊ ಅದು ಹಿಂಗೆ ಇರಬೇಕು ಅನ್ನೋದನ್ನ ಮಾಡಿ. ಸೊ ಆರ್ಟ್ ಡೈರೆಕ್ಟರ್, ಆರ್ಟ್ ಟೀಮ್ ಬಂದ್ಬಿಟ್ಟು ಬರೀ ಆ ರೂಡ್ನೆಸ್, ಈಚ್ ಫ್ರೇಮಲ್ಲಿ ಆ ರೂಡ್ನೆಸ್ ತರ್ತಾ ಇರ್ತಾರೆ ಆ್ಯಕ್ಚುಲಿ ಅವರು. ಸೊ ಇವ್ರ ಕ್ಯಾರೆಕ್ಟರ್ನ ಫೋರ್ಗ್ರೌಂಡಲ್ಲಿ ಇಟ್ಕೊಂಡಿರ್ತೀವಿ. ಸೊ ಇದನ್ನ ಸ್ಮೂತಾಗಿ ಕ್ಲೀನಾಗಿ ಫೋಟೋಗ್ರಫಿ ಮಾಡಿ, ಸೊ ಒಂದು ಮಾಡರ್ನ್ ಫೋಟೋಗ್ರಫಿ ಬೇಕಾಗಿತ್ತು. ಸೊ ಅದನ್ನ ಕ್ಲೀನಾಗಿ ನಾವು ವರ್ಕ್ ಮಾಡಿ, ಸೊ ಅದಕ್ಕೆ ಈ ಸಿನಿಮಾದ ಕ್ವಾಲಿಟಿ ಎಲ್ಲ ಭಾಷೆಗೂ ಮ್ಯಾಚ್ ಆಗೋ ಥರ ಒಂದು ಅಟೆಂಪ್ಟ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಪ್ರೀವಿಯಸ್ ಸಿನಿಮಾಸ್ ಎಲ್ಲ, ಯಾಕಂದರೆ ನಾನು ಪೇಂಟಿಂಗ್ನ ತುಂಬ ಲೈಕ್ ಮಾಡೋ ಒಂದು ಕ್ಯಾರೆಕ್ಟರು. ಸೊ ಅದಕ್ಕೆ ಫೋಟೋಗ್ರಫಿ ಐಡಿಯಾಸ್ ಎಲ್ಲನೂ ಒಂದು ಪೇಂಟಿಂಗ್ ಪ್ಯಾಟರ್ನಲ್ಲಿ ಇರಬೇಕು ಅಂತ ಯಾವಾಗಲೂ ಥಿಂಕ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಪ್ರೀವಿಯಸ್ ಸಿನಿಮಾ ರಾಗ ಅದೆಲ್ಲ ನೋಡಿದ್ರೆ ಒಂಥರ ಪೇಂಟಿಂಗ್ ಥರ ಆಲೋಚನೆ ಅಂತ ಒಂದು ಸಾಂಗ್ ಇದೆ, ಅದೆಲ್ಲನೂ ಒಂಥರ ಪೇಂಟಿಂಗ್ ಪ್ಯಾಟರ್ನಲ್ಲೇ ಟ್ರೈ ಮಾಡಿದ್ದು. ಈ ಸಿನಿಮಾನು ಇಡೀ ಸಿನಿಮಾ ಈವನ್ ರೂಟ್ ಸಿನಿಮಾವಾಗಿದ್ರು ಒಂಥರ ಪೇಂಟಿಂಗ್ ಥರನೇ ಟ್ರೈ ಮಾಡಿದ್ವಿ. ಆ್ಯಂಡ್ ರೂಟ್ ಸಿನಿಮಾ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಏನು ಮಾಡ್ತಾರೆ, ಒಂದು ಡಿಸ್ಯಾಚುರೇಟೆಡ್ ಕಲರು ಇಲ್ಲ ಮೋನೋಕ್ರೊಮ್ಯಾಟಿಕ್ ಕಲರ್ ಪ್ಯಾಲೆಟ್ಸ್ ಅಂತ ಇದೆ, ಆ ಪ್ಯಾಟರ್ನಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಈವನ್ ಸೀರಿಯಸ್ ಸಿನಿಮಾವಾಗಿದ್ರು ಈ ಸಿನಿಮಾದ ಕಲರ್ಫುಲ್ ಆಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ, ಸೊ ಅದು ಈ ಸಿನಿಮಾದ ಸ್ಪೆಷಾಲಿಟಿ. ನೀವೇ ಟ್ರೇಲರಲ್ಲಿ ಹೇಳಿದ್ದೀರಾ ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು ಅಂತ. ಸರ್ ಜೊತೆಗೆ ತಗ್ಲಾಕೊಂಡಿದ್ದು ಹೆಂಗಿತ್ತು? ಸರ್ ಜೊತೆ ತಗ್ಲಾಕೊಂಡು ಕತೆ ಕೇಳಲೇಬೇಕು, ಕತೆ ಕೇಳಿಲ್ಲ ಅಂದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ನೈಸ್ ಪರ್ಸನ್, ಒಂದು ಕಾಮಾಗೆ ಒಂದು ಆರ್ಟಿಸ್ಟ್ ಹತ್ರ ಯಾವ ತರ ಇರಬೇಕು, ಅವ್ರ ಹತ್ರ ಯಾವ ರೀತಿ ಕೆಲಸ ತೆಗೆಸ್ಕೊಳ್ಬೇಕು ಅನ್ನೋದು ಸರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಖುಷಿ ಆಗತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಇನ್ನೊಂದೆರಡು ಸಿನಿಮಾ ಮಾಡೋಣ ಅನ್ನೋ ಅಷ್ಟು ಒಂದು ಕಂಫರ್ಟಬಲ್ ಇದೆ ಸರ್ ಜೊತೆ. ಒಂದು ಆಸ್ ಎ ಆಡಿಯನ್ ಹೇಳ್ಬೇಕು ಅಂದ್ರೆ ಅವ್ರ ರಾಗ ಸಿನಿಮಾ ನೋಡಿದಾಗೆ ನನ್ಗೆ ಅನ್ಸಿತ್ತು, ಓಕೆ ಇವ್ರ ಜೊತೆ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಆರ್ಟಿಸ್ಟ್ ನ. ಅಂತವ್ರ ಜೊತೆ ವರ್ಕ್ ಮಾಡಿದಾಗ ನಮಗೂ ಒಂದು ಖುಷಿ, ಓಕೆ ನಮ್ನ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಅನ್ನೋದು. ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬಂದಿದೆ ಕೂಡ. ಥ್ಯಾಂಕ್ ಯು ಸರ್. ಅಂದ್ರೆ ಸರ್ ಸ್ಟ್ರಿಕ್ಟ್ ಏನ್ ಇರ್ತಿರ್ಲಿಲ್ವಾ ಸೆಟ್ ಅಲ್ಲಿ? ಆರಾಮಾಗಿ ಕೂಲ್ ಆಗಿ ಬಿಕಾಸ್ ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆರ್ಟಿಸ್ಟ್ ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋದು. ಯಾಕಂದ್ರೆ ಈಗ ಯಾರೇ ಆಗ್ಲಿ ಒಬ್ರು ಶೌಟ್ ಆಗಿ ಹೇಳೋದು ಇಲ್ಲ ಏನೋ ಒಂದ್ ಮಾಡೋದಾಗ ನಮ್ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಏನಪ್ಪಾ ಇದು ಆ ಕಿರಿಕಿರಿ ಅನ್ಸುತ್ತೆ. ಅವ್ರು ಕೂಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹಿಂಗೆಲ್ಲ ಹಿಂಗ್ ಮಾಡೋಣ, ಅಲ್ಲಿ ಪಕ್ಕಕ್ಕೆ ಹೋಗ್ಬೇಕು ಅನ್ಕೊಂಡ್ಬರ್ತಿರ್ತಾರೆ, ನಮ್ಮ ಮುಂದೆ ಏನೋ ತೋರಿಸಲ್ಲ, ಹಿಂಗ್ ಮಾಡೋಣ, ಈ ತರ ಇರೋಣ, ಈ ತರ ಶಾರ್ಟ್ ಇದೆ, ಈ ತರ ಪ್ರಿಪೇರ್ ಆಗ್ಬಿಡಿ. ಇನ್ನೊಂದು ಬಿಡ್ತಾ ಇರಲಿಲ್ಲ ಎಲ್ಲೂ ವಿಷಯ ನಮ್ಮನ್ನ. ಕಾಸ್ಟ್ಯೂಮ್ ಆಗಿ ಒಂದ್ಸರಿ ಸೆಟ್ ಒಳಗಡೆ ಎಂಟ್ರಿ ಆದ್ಮೇಲೆ ಇನ್ನೊಂದು ನಮ್ಮ ಇಡೀ ಚಿತ್ರ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ಸೆಟ್ ಅಲ್ಲಿ ಆಗಿರೋದು. ಒಂದ್ಸರಿ ಸೆಟ್ ಒಳಗಡೆ ಹೋಗಿ ಲಾಕ್ ಆದ್ಮೇಲೆ ಏನಾದ್ರು ಬ್ರೇಕ್ ಟೈಮ್ ಸ್ಕೂಲಲ್ಲಿ ಬಿಡ್ತಾರಲ್ಲ ಆತರ ಈಚೆ ಬಿಡೋರು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಸರ್ ಪ್ರತಿಯೊಂದು ಅವ್ರು ಹೇಳ್ತಾರೆ ನಾನು ಡ್ರಾ ಮಾಡ್ತಾ ಇದ್ದೆ ಅಂತ, ಅಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತ ಅಂದ್ರೆ. ಸೊ ನಿಮ್ ಹತ್ರನೂ ಕೂಡ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಹೆಡ್ ಮಾಸ್ಟರ್ ತರ ಇರ್ತಾರೆ ಇದ್ರೇನೋ ಅಂತ ನಾನು ಅನ್ಕೊಂಡೆ. ಇರ್ಲಿಲ್ವಾ? ಇಲ್ಲ ಆತರ ಇಲ್ಲ, ಬಟ್ ಅಂದ್ರೆ ಒಂದ್ ಪ್ರೀತಿಯಿಂದಾನೆ ಹೇಳೋರು. ಅದೇ ಸ್ವಲ್ಪ ಕಷ್ಟ ಅಂದ್ರೆ ಈಚೆ ಬಿಡ್ತಿರ್ಲಿಲ್ಲ ಸೆಟ್ ಇಂದ, ಯಾಕಂದ್ರೆ ಆ ಎನ್ವೈರನ್ಮೆಂಟ್ ಬಿಟ್ಟೋದ್ರೆ ಅವ್ರ ಮೈಂಡ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಅಲ್ಲೇ ಅದೇ ಸರ್ಕಲ್ ಅಲ್ಲೇ ಇಟ್ಕೊಂಡು. ಇದು ಆಕ್ಟಿಂಗ್ ಅನ್ನೋದೇನಂದ್ರೆ ಜನರಲಿ ನಾವು ಎಷ್ಟು ಮಟ್ಟಕ್ಕೆ ಆ ಮೂಡಲ್ಲಿ ಇರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಫೋನು ಇಲ್ಲ ಯಾವುದೋ ಒಂದು ಡೈವರ್ಷನ್ಸ್ ಬಂದ್ಬಿಟ್ರೆ ಸೊ ಅವರು ಬೇರೆ ಥಾಟ್ಸ್ಗೆ ಹೋಗಿ ತಿರ್ಗಾ ಅದ್ರೊಳಗಡೆ ಬರೋಕ್ಕೆ ಒಂದು ಟೈಮ್ ಆಗುತ್ತೆ. ಸೊ ಆ ಮೂಡಿಂದ ಹೊರಗಡೆ ಹೋಗ್ಬಿಡ್ತಾರೆ ಅನ್ನೋದು ನನ್ನ ಇದು. ಸೊ ಅದಕ್ಕೆ ನಾನು ಯಾವಾಗಲೂ ಎಲ್ಲ ಫಿಲ್ಮ್ಸಲ್ಲೂ ಮ್ಯಾಕ್ಸಿಮಮ್ ಆರ್ಟಿಸ್ಟ್ನ ಅಲ್ಲೇ ಇರಕ್ಕೆ ಹೇಳ್ತೀನಿ. ಫೋನ್ ಎಲ್ಲ ಹಂಗಿದ್ರೆ ಲಾಕ್ ಆಗ್ಬಿಡುತ್ತೆ. ಲಾಕ್ ಎಲ್ಲ ಯೂಸ್ ಮಾಡಕ್ ಬಿಡಲ್ಲ, ನಮ್ಮ ಹತ್ರ ಇದ್ರು ಲಾಕ್ ಅದು. ನಾವು ಅದನ್ನ ಫಸ್ಟೇ ಹೇಳ್ಬಿಡ್ತೀವಿ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಡಿ ಅಂತ. ಸೊ ಈವನ್ ನಾವು ಲೈಟಿಂಗ್ ಮಾಡ್ತಿದ್ರು ಅವ್ರು ಆ ಇದರಲ್ಲೇ ಇದ್ರೆ, ಸೊ ನಮ್ಮ ಅಸೋಸಿಯೇಟು ಅಸಿಸ್ಟೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ಇವ್ರನ್ನ ಆಕ್ಯುಪೈ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೈಲಾಗ್ ಇದು ಅದು ಇದು ಅಂತ ಹೇಳಿ ಅವ್ರಿಗೆ ಏನಾದರೂ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಅಲ್ಲಿಂದ ಹೊರಗಡೆ ಬಿಡದೆ ಅಲ್ಲೇ ಅದೇ ಮೂಡಲ್ಲಿ ಇಟ್ಟಿರ್ತೀವಿ. ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವಾಗಲೇ ಹೇಳ್ತಾ ಇದ್ರಿ ನನಗೆ ಮಾರ್ನಿಂಗಿಂದ ತುಂಬ ಕಾಲ್ಸ್ಗಳು ನಿಮಗೆ ಬರ್ತಾ ಇತ್ತು, ಸೊ ಕಮೆಂಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಡಿಫ್ರೆಂಟ್ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ, ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ, ತುಂಬ ರಗಡ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದವರಿಗೆ ಏನು ಹೇಳ್ತೀರಾ? ಮೊದಲನೇ ಸಿನಿಮಾಗೆ ಯಾವ ರೀತಿ ಬ್ಲೆಸ್ ಮಾಡಿದ್ರು ಅದೇ ರೀತಿ ನನ್ನ ಎರಡನೇ ಚಿತ್ರಕ್ಕೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂತೀನಿ. ಅಷ್ಟೇನಾ? ಖುಷಿಗೆ ಮಾತೇ ಬರ್ತಾ ಇಲ್ಲ. ಆಕ್ಚುಲಿ ಅಂದ್ರೆ ಏನ್ ಕೇಳಕ್ಕಾಗತ್ತೆ, ಯಾಕಂದ್ರೆ ಇವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡಿದೀವಿ, ಅದನ್ನ ಏನಿದ್ರು ಜನದ ಮುಂದೆ ಇಟ್ರೆ ಅವ್ರು ಏನ್ ತೀರ್ಪು ಕೊಡ್ತಾರೆ ಅದೇ ತೀರ್ಪುಗಾರ ಅವರೇ ಅಲ್ವಾ ಕೊನೆಗೆ.
ಅವರ ಬ್ಲೆಸ್ಸಿಂಗ್ಸ್, ಅವರ ಆಶೀರ್ವಾದ ನಮ್ಮಲ್ಲಿದ್ರೆ ಸಾಕು. ಸೊ ಫೈನಲಿ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಸರ್ ಮತ್ತೊಮ್ಮೆ. ಸೊ ಒಂದು ಒಳ್ಳೆ ಕತೆ, ವಿಭಿನ್ನವಾದಂಥ ಕತೆ, ತುಂಬಾ ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ ಟ್ರೈಲರ್. ಸಿನಿಮಾ ಅದ್ಭುತವಾಗಿ ಮೂಡ್ ಬರಲಿ, ನಾವು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತೀವಿ. ನಮ್ಮ ಕಡೆಯಿಂದ ನಿಮಗೂ ಕೂಡ ಇಬ್ಬರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.